ಕಲಬುರಗಿ ಜಿಲ್ಲೆಯ ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಆರ್ಥಿಕ ದಿವಾಳಿಯಿಂದ ಜಿಲ್ಲೆಯ ಅಭಿವೃದ್ಧಿ ಶೂನ್ಯವಾಗಿದೆ. ರೈತರ ಬೆಳೆ ವಿಮೆ ಮತ್ತು ಪರಿಹಾರವಿಲ್ಲದೆ ಒದ್ದಾಡುತ್ತಿದ್ದಾರೆ. 2 ವರ್ಷದಿಂದ ಕೆಡಿಪಿ ಸಭೆಯಾಗಿಲ್ಲ. ಕೆಕೆಆರ್ಡಿಬಿಯು ಕಳಪೆ ಕಾಮಗಾರಿಕೆಯಾಗಿದ್ದು 5,000 ಕೋಟಿ ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗಿಲ್ಲ. ಇನ್ನು ಇಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿಲ್ಲ. ಆದ್ದರಿಂದ ರಾಜ್ಯಪಾಲರು ಕೂಡಲೇ ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಪ್ರಿಯಾಂಕಾ ಖರ್ಗೆ ಹಠಾವೋ ಕಲಬುರಗಿ ಬಚಾವೋ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಅವ್ವಣ್ಣ ಮ್ಯಾಕ್ರಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 16ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ ಪ್ರಿಯಾಂಕ್ ಖರ್ಗೆ ಹಠಾವ್ ಕಲಬುರಗಿ ಬಚಾವ್ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಕಲಬುರಗಿಯಲ್ಲಿ ಅಕ್ರಮ ಮರಳುಗಾರಿಕೆ ಸೇರಿದಂತೆ ಅನೇಕ ರೀತಿಯಾದಂತಹ ಬರ್ಬರ ಹತ್ಯೆಗಳು, ಮಾರಣಾಂತಿಕ ಹಲ್ಲೆಗಳು, ಮಹಿಳೆಯರ ಮೇಲೆ ಅತ್ಯಾಚಾರ, ಗಾಂಜಾ, ಮಟ್ಕಾ, ಇಸ್ಪಿಟ್, ಡ್ರಗ್ಸ್ ದಂಧೆಗಳು ನಿರ್ಭಯವಾಗಿ ನಡೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಮಾತನಾಡುತ್ತಿಲ್ಲ. ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಚಿವ ಸಂಪುಟದಿಂದ ತೆಗೆಯಬೇಕು. ಕಲಬುರಗಿ ಜಿಲ್ಲೆಗೆ ಬೇರೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕೆಂದು ಆಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮತ್ತು ಆರ್ಥಿಕ ದಿವಾಳಿಯಿಂದ ಜಿಲ್ಲಾಧಿಕಾರಿಗಳ ಏನು ಒಂದು ಕಾರ್ ಜಪ್ತಿ ಮಾಡುವ ಮುಖಾಂತರ ಇಡೀ ಜಿಲ್ಲೆಯ ಮಾನ ಮರ್ಯಾದೆ ಕೂಡ ಹೋಗಿದೆ. ಅದಲ್ಲದೆ ಕಾರ್ಪೊರೇಷನ್ ದಲ್ಲಿರುವಂಥ ಎಲ್ಲ ಪೀಠೋಪಕರಣಗಳು ಕೂಡ ಜಪ್ತಿಯಾಗಿ ಹೋಗಿವೆ. AC ಆಫೀಸ್ದಲ್ಲೂ ಪೀಠೋಪಕರಣ ಕೂಡ ಜಪ್ತಿಯಾಗಿ ಹೋಗೋದ್ರಿಂದ ಸುಮಾರು 15 ದಿವಸ ತನಕ ಕೂಡ ಅದೇನು ಕಾರ್ಯವೈಖರಿಗಳೇ ನಡೆದಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ನೆರೆಯ ಬೀದರ್ ಮತ್ತು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಏನು ನಮ್ಮ ರೈತರ ವಿಮಾ ಪರಿಹಾರ ಕೊಟ್ಟರು. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ರೈತರು 34 ಕೋಟಿ ವಿಮಾ ಕಂತು ಕಟ್ಟರು ಕೂಡ ಇಲ್ಲೂ ಕೂಡ ವಿಮಾ ಹಣ ಬಿಡುಗಡೆ ಆಗಿಲ್ಲ. ತಾವೆಲ್ಲ ನೋಡಿದ್ದೀರಿ, ಹಿಂದೆ ನಟರೋಗ ಆದಂಥ ಸಂದರ್ಭದಲ್ಲಿ 181 ಕೋಟಿ ಬಂದಿತ್ತು, ಆದರೆ ಇನ್ನೂ ಕೂಡ ಬಂದಿಲ್ಲ. ಪ್ರಬುದ್ಧ ಅಕಾಡೆಮಿ 31 ಕೋಟಿ 30 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ, ಆದರೂ ಕೂಡ ಇವತ್ತು ಒಂದೇ ಒಂದು ಕ್ಲಾಸ್ ನಡೆಲಾಗ್ಯಾವ. ಇಷ್ಟೆಲ್ಲ ಅವಾಂತರಗಳು ಆದರೂ ಕೂಡ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೇನೂ ಗೊತ್ತಿಲ್ಲ ನಂಗೆ ಬೆಂಗಳೂರು ಡೆಲ್ಲಿಯಲ್ಲಿ ಇವತ್ತಿನ ದಿವಸ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೀಟಿಂಗ್ ಮಾಡೋ ಮುಖಾಂತರ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ನಿರಕ್ಷೆ ಮಾಡಿದ್ರಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಇವತ್ತಿನ ದಿವಸ ಅವರು ಮುಂದುವರಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಬಳಿ. ಆದ್ದರಿಂದ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಇವತ್ತೆಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುವ ಮಾರ್ಚ್ 16ನೇ ತಾರೀಕಿನ ದಿವಸ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಮುತ್ತಿಗೆಯನ್ನು ಹಾಕಿ ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಠಾವೋ ಮತ್ತು ಕಲಬುರಗಿ ಬಚಾವ್ ಅನ್ನುವಂಥ ಒಂದು ಆಂದೋಲನವನ್ನು ಇವತ್ತಿನ ದಿವಸ ನಾವು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ನೀವೆಲ್ಲ ನೋಡಿರಿ, ಸುಮಾರು ಚುನಾವಣೆ ಆಗಿ 1.5 ವರ್ಷ ಮೇಲಾಯಿತು. ನಮ್ಮ ನೆಚ್ಚಿನ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಎಲ್ಲರ ನಾಪತ್ತೆಯಾಗ್ಯಾರ. ಅವ್ರಿಗೂ ಕೂಡ ಏನು ಹುಡುಕಿ ಕೂಡ್ರಿ, ರಾಧಾಕೃಷ್ಣ ದೊಡ್ಡಮನಿಯವರಿಗೂ ಕೂಡ ಹುಡುಕಿ ಕೂಡ್ರಿ ಎನ್ನುವಂಥ ಒಂದು ಅಭಿಯಾನ ಆಂದೋಲನ ಆ ಒಂದು ಹೋರಾಟದಲ್ಲಿ ನಾವು ಮಾಡೋರಿದ್ದೀವಿ. ಕಲಬುರಗಿ ಜಿಲ್ಲೆದಾಗ ಏನು ಆಲಕತ್ವ ಏನು ಬಿಡ್ಲಕತ್ವ ಅನ್ನೋದು ಯಾರಿಗೂ ಒಂದು ಸ್ವಲ್ಪನೂ ಅವ್ರಿಗೆ ಜನನೂ ಇದೂ ಇಲ್ಲ. ಹಂಗಾಗ್ಯದಪ್ಪ ಪರಿಸ್ಥಿತಿ ಅಂದರೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲಾರ್ದಂಗಾಗ್ಯದ. ಆದ್ದರಿಂದ ಇವತ್ತಿನ ದಿವಸ ಈ ವಿಷಯವನ್ನು ನಾವು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ. ಆದ್ದರಿಂದ ತಮ್ಗೆ ಮಾಧ್ಯಮದ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋದೇನದಂದ್ರೆ
ಏನು ಕಲಬುರಗಿ ಮಾನ ಮರ್ಯಾದೆ ಹಾಳಾಗಿ ಹೋಗ್ಬೇಕಂತ ಆರ್ಥಿಕ ದಿವಾಳಿ ಆಗ್ಯದ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಕಾರ್ ಜಪ್ತಿ ಮಾಡ್ತಾರೆ ಅಂದ್ರೆ ಏನು ಮರ್ಯಾದೆ ಉಳಿತು ನಮ್ಮದು? ಎ ಸಿ ಆಫೀಸ್ದಾಗ ಎ ಸಿ ಆಫೀಸ್ ಪೀಠ ಹೋಗ್ದೇವು 15 ದಿವಸ ಆಫೀಸ್ ಕ್ಲೀನ್ ಅದ.